ರೇಗೇಂದ್ರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನು ಮುಂದುವರಿಸೋಣ. ನಟರಾಜಗೌಡ್ರೆ, ಖರ್ಗೆ ಅವರು ಒಂದು ಮಾತನ್ನು ಭಾಳ ಚೆನ್ನಾಗಿ ಹೇಳಿದರು. ಈ ರೀತಿಯಾದಂಥ ದೇಶದಲ್ಲಿ ಈ ರೀತಿಯ ಒಡಕಿನ ಧ್ವನಿಗೆ ಅವಕಾಶ ಇಲ್ಲ ಅಂದರೆ ನಿಮ್ಮ ಸಂಸದರು ಮಾಡಿದ್ದೇನು? ಕರೆಕ್ಟ್. ಒಡಕಿನ ಧ್ವನಿ ಬರಬಾರ್ದು. ಒಡಕಿನ ಧ್ವನಿ ಯಾಕಂದರೆ ಈ ದೇಶಕ್ಕೆ ತ್ಯಾಗ ಬಲಿದಾನದ ಈ ದೇಶವನ್ನು ಕಟ್ಟಿದ್ದಾರೆ. 565 ಚಿಕ್ಕ ಚಿಕ್ಕ ಸಂಸ್ಥಾನಗಳನ್ನ ಸೇರಿಸಿ ದೇಶ ಭಾರತ ಅಂತ ಕಾಂಗ್ರೆಸ್ ಪಕ್ಷ ಮಾಡಿದೆ. ಮಹಾತ್ಮ ಗಾಂಧಿ ಅವರು ದೇಶಕ್ಕಾಗಿ ಪ್ರಾಣ ಕೊಟ್ಟಿದ್ದಾರೆ, ಇಂದಿರಾ ಗಾಂಧಿ ಅವರು ದೇಶಕ್ಕಾಗಿ ಪ್ರಾಣ ಕೊಟ್ಟಿದ್ದಾರೆ, ರಾಜೀವ್ ಗಾಂಧಿ ಅವರು ದೇಶಕ್ಕಾಗಿ ಪ್ರಾಣ ಕೊಟ್ಟಿದ್ದಾರೆ. ಒಡಕಿನ ಧ್ವನಿ ಬರಬಾರ್ದು. ಒಡಕಿನ ಧ್ವನಿ ಬರೋ ರೀತಿಯಲ್ಲಿ ಕೇಂದ್ರ ಸರ್ಕಾರ ದಬ್ಬಾಳಿಕೆ ಮಾಡಬಾರ್ದು, ತಾರತಮ್ಯ ಮಾಡಬಾರ್ದು, ಹಿಂದಿ ಏರಿಕೆ ಮಾಡಬಾರ್ದು, ಸಂಸ್ಕೃತ ಏರಿಕೆ ಮಾಡಬಾರ್ದು. ಆರ್ಥಿಕ ಸ್ವಾತಂತ್ರ್ಯವನ್ನು ಕಿತ್ತುಕೊಂಡು ನಮಗೆ ಎಷ್ಟು ಅನ್ಯಾಯವನ್ನು ಮಾಡ್ತೀವಿ ರಾಜ್ಯಕ್ಕೆ. 7 ಕೋಟಿ ಕನ್ನಡಿಗರು ಈಗ 10 ವರ್ಷಗಳಿಂದ ಕಳೆದ 10 ವರ್ಷಗಳಿಂದ ಮಾಡ್ತಾರೆ ಅಂತ ಹೇಳಿದರೆ ನಾವು ಪ್ರತ್ಯೇಕ ರಾಷ್ಟ್ರ ಆಗಬೇಕಾ? ಇಲ್ಲ, ಬೇಡ. ನರೇಂದ್ರ ಆರ್ಥಿಕವಾದ ದಬ್ಬಾಳಿಕೆ ನಡೆಸ್ತಾ ಇದ್ರೆ ಪ್ರತ್ಯೇಕ ರಾಷ್ಟ್ರ. ಬ್ರಿಟಿಷರಿಗಿಂತ ಕೆಟ್ಟ ಆಳ್ವಿಕೆಯನ್ನು ಮಾಡಬಾರ್ದು. ಬ್ರಿಟಿಷರಿಗಿಂತ ಕೆಟ್ಟ ಆಳ್ವಿಕೆನೇ ಮಾಡಿದ್ರು ಅಂತ ಹೇಳಿ ಆದ್ರೂ ಕೂಡ ನಮ್ಮ ದೇಶ ಬೇರೆ ಆಗಬೇಕು. ಸಂಹಾರ ಮಾಡಿ, ಮನುಷ್ಯರು ಸಂಹಾರ ಮಾಡಿ. ನೀವೇನು ಗೊತ್ತಾ, ಪ್ರಾಣ ತೆಗಿತಿಲ್ಲ ಅಷ್ಟೇ. ಕರ್ನಾಟಕ ಜನತೆಯ ಪ್ರಾಣ ತೆಗಿತಿಲ್ಲ ಕೇಂದ್ರ ಸರ್ಕಾರ ಅಷ್ಟೇ. ಬಿಟ್ರೆ ಹಿಂಡಿ ಈರಿ ಇಪ್ಪೆಕಾಯಿ ಮಾಡಿಬಿಟ್ಟಿದ್ದಾರೆ. ಬೇಡ, ಬೆವರು ಸುರಿಸಿ ರಕ್ತ ಸುರಿಸಿ ದುಡಿದು ನಾವು ಅವ್ರ ಖಜಾನೆ ತುಂಬ್ತಾ ಇದ್ದೀವಿ, ನಾವು ಅವ್ರನ್ನ ಸಾಕ್ತಾ ಇದ್ದೀವಿ. ನಮ್ಮ ಮಕ್ಕಳು ಉಪವಾಸ ಇದ್ದಾರೆ. 5 ತಿಂಗಳಿಂದ ಬರ ಪರಿಹಾರಕ್ಕೆ ಒಂದೇ ₹1 ದುಡ್ಡು ಕೊಟ್ಟಿಲ್ಲ. ಕರ್ನಾಟಕದ ರೈತರು ಕಣ್ಣೀರಾಗ್ತಾವ್ರೆ. 35,000 ಕೋಟಿ ನಷ್ಟ ಆಗಿದೆ. 18,000 ಕೋಟಿ ಕೊಡಿ ಅಂತೇಳಿ ಮುಖ್ಯಮಂತ್ರಿಗಳೇ ಹೋಗಿ ಕೇಂದ್ರ ಸರ್ಕಾರದ ಮುಂದೆ ನಿಂತು ಪ್ರಧಾನಿಗಳನ್ನ ಭೇಟಿಯಾಗಿ 17 ಬಾರಿ ಪತ್ರ ಬರೆದ್ರು ಕೂಡ ಇನ್ನೇನು ಮಾಡ್ಬೇಕು? ಅಂಗಲಾಚಬೇಕಾ? ಪ್ರತ್ಯೇಕ ರಾಷ್ಟ್ರ ಬೇಕು. ಮಂಡಿ ಊರಿ ಕೈ ಬೇರ್ಬೇಕಾ? ನಮ್ದು ಪ್ರತ್ಯೇಕ ರಾಷ್ಟ್ರ ಆಗ್ಬೇಕಾ? ನೋಡಿ, ನೀವು ಮಹದಾಯಿಗೆ ದುಡ್ಡು ಕೊಡ್ಲಿಲ್ಲ. ಇಲ್ಲ, ಒಂದ್ ನಿಮಿಷ. ಭಾರತಕ್ಕೆ ಪ್ರಾಣ ಕೊಡೋಣ. ನಾವು ಭಾರತೀಯರು, ನಾವು ಕನ್ನಡಿಗರು. ಕರ್ನಾಟಕದಿಂದನೇ ಭಾರತ ಹೊರತು ಭಾರತದಿಂದ ಕರ್ನಾಟಕ ಅಲ್ಲ. ಎಲ್ಲ ಒಕ್ಕೂಟದ ರಾಷ್ಟ್ರದಲ್ಲಿ ನಾವೇನು ಗೊತ್ತಾ, ಒಕ್ಕೂಟದ ವ್ಯವಸ್ಥೆಯನ್ನು ಒಪ್ಕೊಂಡಿದ್ದೀವಿ, ಒಕ್ಕೂಟದವಾಗಿ ಇರೋಣ. ಆದರೆ ನೀವೆಷ್ಟು ದಬ್ಬಾಳಿಕೆಯನ್ನು ಮಾಡ್ತೀರಿ, ಎಷ್ಟು ತಾರತಮ್ಯ ಮಾಡ್ತೀರಿ, ಎಷ್ಟು ಅನ್ಯಾಯ ಮಾಡ್ತೀರಿ, ಎಷ್ಟು ಕಣ್ಣೀರು ಹಾಕ್ತೀರಿ ರೈತರಿಗೆ. ಎಲ್ಲ ರೀ, ಉದ್ಯೋಗ ಸಿಕ್ಕಿಲ್ಲ ಅಂತ ಯುವಕರು ಆತ್ಮಹತ್ಯೆ ಮಾಡ್ಕೊತಾರೆ. ಡಿ.ಕೆ. ಸುರೇಶ್ ಅವರು ಪ್ರತ್ಯೇಕ ರಾಷ್ಟ್ರ ಹೇಳಿರುವಂತದ್ದು ಕರೆಕ್ಟ್ ಆಗಿದೆ ಅಂತ ಡಿ.ಕೆ. ಸುರೇಶ್ ಅವರ ಭಾವನೆ ಇದೆಯಲ್ಲ, ಅವರ ದುಃಖ ಇದೆಯಲ್ಲ, ಅವ್ರ ನೋವಿದೆಯಲ್ಲ, ಅದನ್ನ ಅರ್ಥ ಮಾಡಿಕೊಂಡು ಕೇಂದ್ರ ಸರ್ಕಾರ ರಾಜ್ಯದ ಕ್ಷಮೆ ಕೇಳಬೇಕು. ನಿಮ್ಗೆ ಅನ್ಯಾಯ ಮಾಡ್ತಿದ್ದೀವಿ ಅಂತ ಕ್ಷಮೆ ಕೇಳಬೇಕು ಪ್ರಧಾನಮಂತ್ರಿಗಳು. 26 ಸಂಸದರು ಕ್ಷಮೆ ಕೇಳಿ ರಾಜೀನಾಮೆ ಕೊಟ್ಟು ಹೋಗ್ಬೇಕು. ಯಾಕಂದ್ರೆ ರಾಜ್ಯಗಳಿಗೆ ಅವರ ಮಾತಿಗೂ ಕಾಂಗ್ರೆಸ್ ನಿಮ್ಮ ಸಮರ್ಥನೆಗಳಿಗೂ ವ್ಯತ್ಯಾಸಗಳು ಕಾಣ್ತಾ ಇದ್ದಾವೆ. ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಮಾನ್ಯ ಡಿ.ಕೆ. ಸುರೇಶ್ ಅವರು, ನಟರಾಜಗೌಡ ಸೇರಿ ಈ ಭಾರತಕ್ಕೆ, ಈ ಕರ್ನಾಟಕಕ್ಕೆ ಪ್ರಾಣ ತ್ಯಾಗಕ್ಕೂ ನೀಡಿದ್ದೀವಿ ನಾವು. ಯಾಕಂದ್ರೆ ನಾವು ಗಾಂಧಿನ ಫಾಲೋ ಮಾಡ್ಕೊಂಡ್ ಬಂದವರು, ನಾವು ಗೋಡ್ಸೆ ಫಾಲೋ ಮಾಡ್ಕೊಂಡ್ ಬಂದವರಲ್ಲ. ನಾವು ಭಾರತಕ್ಕಾಗಿ ಯಾವ ತ್ಯಾಗ ಸಿದ್ಧ ಇದ್ದೀವಿ. ಹಂಗಂತ ಹೇಳಿ ನಮ್ಮ ಕಣ್ಣು ಮುಂದೆನೆ ನಮ್ಮ ರೈತರು ಆತ್ಮಹತ್ಯೆ ಮಾಡ್ಕೋದು, ನಮ್ಮ ಕಣ್ಣು ಮುಂದೆನೆ ನಮ್ಮ ನಿರುದ್ಯೋಗಿ ಯುವಕರು ಆತ್ಮಹತ್ಯೆ ಮಾಡ್ಕೋದು ನೋಡಕ್ ಸಾಧ್ಯನಾ? ಯಾವ ಯೋಜನೆ 10 ವರ್ಷಗಳಲ್ಲಿ ನೀವು 4 ಲಕ್ಷ ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ವಾರ್ಷಿಕವಾಗಿ ನೀವು ತೆರಿಗೆ ತಗೊಂತೀರಿ? ಕೊಡೋದು 50,000 ಕೋಟಿ ಮಾತ್ರ. ಅದನ್ನು ಎಷ್ಟು ತಾರತಮ್ಯ. 14ನೇ ಹಣಕಾಸಿನ ಆಯೋಗದ ಪ್ರಕಾರ 10,000 ಕೋಟಿ ಕೊಡಲೇ ಇಲ್ಲ. ನೀವು ಕೊಡಬೇಕಾದಂತಹ ಹಕ್ಕು ನಮ್ದು. 15ನೇ ಹಣಕಾಸಿನ ಆಯೋಗದ ಪ್ರಕಾರ 5,495 ಕೋಟಿ ರೂಪಾಯಿ ಮಧ್ಯಂತರ ಕೊಡಲಿಲ್ಲ. ನೀವು ಮಹದಾಯಿ ಕೊಡಲಿಲ್ಲ, ಎತ್ತಿನ ಹೊಳೆಗೆ ಕೊಡಲಿಲ್ಲ, ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ನೀವೇ ಹೇಳಿದ್ರಿ ಕೊಡಲಿಲ್ಲ. ಪೆರಿಫೆರಲ್ ರಿಂಗ್ ರೋಡ್ಗೆ 6,000 ಕೋಟಿ ಕೊಡ್ಲಿಲ್ಲ. ಆಮೇಲೆ ಸಬರ್ಬನ್ ರೈಲ್ಗೆ 1 ನಿಮಿಷ ಇರುತ್ತರು, ಸಬರ್ಬನ್ ರೈಲ್ಗೆ ₹1 ಕೊಡ್ಲಿಲ್ಲ. ಇಂಥ ಅನ್ಯಾಯ, ಇಂಥ ಮೋಸ ಎಷ್ಟು ಸಹಿಸೋದು ಹೇಳಿ? ನಾವು ನಮ್ಗೆ ಪ್ರತ್ಯೇಕ ರಾಷ್ಟ್ರ ಬೇಡ, ಆದರೆ ನಮ್ಗೆ ಹಕ್ಕುಗಳು ಬೇಕು, ನ್ಯಾಯ ಬೇಕು. ಹಿಂದಿ ಏರಿಕೆ ಮಾಡ್ತೀರಾ? ಕಳೆದ 10 ವರ್ಷದಲ್ಲಿ ಕರ್ನಾಟಕದ ಯಾವ ಮೂಲೆ ಎಲ್ಲ ಬ್ಯಾಂಕ್ಗಳಲ್ಲಿ ಹಿಂದಿ ಮಾತಾಡ್ತಾರೆ, ನಮ್ಗೆ ದಬ್ಬಾಳಿಕೆ ಮಾಡ್ತಾರೆ. ಹಿಂದಿ ಮ್ಯಾನೇಜರ್ ಯಾವುದೇ ಸ್ವರೂಪದ ದಬ್ಬಾಳಿಕೆಯನ್ನು ಮಾಡಿದ್ರು ಕೂಡ ಎದುರಿಸಬೇಕಾಗಿರುವಂತದ್ದು ಕನ್ನಡಿಗರಿಗೆ ಗೊತ್ತಾಗಬೇಕು. ಆದ್ರೆ ಬಿಜೆಪಿ ಆ ಕೆಲಸ ಮಾಡ್ತಾ ಇಲ್ಲ. ಕನ್ನಡಿಗರ ಸ್ವಾಭಿಮಾನವನ್ನ ಪೆಟ್ಟು ಕೊಡ್ತಾ ಇದ್ದಾರೆ ಬಿಜೆಪಿಗರು, ಕೇಂದ್ರ ಸರ್ಕಾರ. ಮಾತಾಡ್ತೀರಿ ಆದ್ರೆ ಇಷ್ಟೇ ಕಾರಣಗಳಿಗಾಗಿ ನಮ್ಗೆ ಅನ್ಯಾಯ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಹಿಂದಿ ಹೇರಿಕೆ ಮಾಡ್ತಾ ಇದೆ ಕೇಂದ್ರ ಸರ್ಕಾರ, ಹಣಕಾಸಿನ ನೆರವು ಕೊಡ್ತಿಲ್ಲ ಕೇಂದ್ರ ಸರ್ಕಾರದ ದಬ್ಬಾಳಿಕೆ ಆಗ್ತಾ ಇದೆ. ಈ ಕಾರಣಗಳಿಗಾಗಿ ದಕ್ಷಿಣ ಭಾರತ ಹಂಗಾದ್ರೆ ಪ್ರತ್ಯೇಕ ರಾಷ್ಟ್ರ ಆಗಬೇಕು ಅಂತ ಹೇಳುವಂತ ಸಮರ್ಥನೆಯನ್ನ ಕಾಂಗ್ರೆಸ್ ಮಾಡ್ಕೊಳ್ತಾ ಇದೆಯಾ? ಚರ್ಚೆ ನಾನು ಮುಂದುವರಿಸಿ ಚಿಕ್ಕ ಬ್ರೇಕ್ ನಂತರ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.